ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಅದ್ಭುತವಾಗಿರುವಂತಹ 2 ವಚನಗಳು ಮತ್ತು ಅದರ ಒಂದು ಸಾರಾಂಶವನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ಈ ವಚನವನ್ನು ಕೇಳಿದಾಗ ಇದು ವೈಯಕ್ತಿಕ ಆಸೆಗಳನ್ನು ಬಿಡಬೇಕು ಅಂತ ಹೇಳೋ ಪಾಠದ ಥರ ಅನಿಸುತ್ತೆ. ಆದರೆ ಮೊದಲನೆಯ ನೋಟಕ್ಕೆ ಹಾಗೆ ಕಾಣುತ್ತೆ. ಬಸವಣ್ಣನವರು ಅಂದಿನ ಸಮಾಜಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ ಸಂದೇಶವನ್ನು ಕೊಡ್ತಿದ್ರ ಅನ್ನೋದ್ರ ಬಗ್ಗೆ ನೋಡೋಣ. ಅಂತಹ ಒಂದು ವಚನವನ್ನ ಪೂರ್ತಿಯಾಗಿ ಕೇಳೋಣ. ಊರ ಸೀರೆಗೆ ಆಗಸ ಬಡಿ ಹೆಡೆದಂತೆ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ಮರುಳಾದೆ ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿದೆ. ಊರ ಸೀರೆಗೆ ಅಗಸ ಬಡಿ ಹೆಡೆದಂತೆ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ಮರುಳಾದೆ ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ಮೊದಲನೆಯ ಸಾಲಲ್ಲೇ ಇದೆ ನೋಡಿ, ಊರ ಸೀರೆಗೆ ಆಗಸ ಬಡಿ ಹೆಡೆದಂತೆ. ಇದು ಕೇಳಲಿಕ್ಕೆ ತುಂಬ ಸರಳವಾಗಿದೆ. ಆದರೆ ಆಗಸ ಊರವರ ಬಟ್ಟೆನೆಲ್ಲವನ್ನ ಹೊಗೆದು ಕಷ್ಟಪಡ್ತಾನೆ. ಆದರೆ ಕೊನೆಗೆ ಯಾವ ಬಟ್ಟೆಯೂ ಕೂಡ ಅವನದಲ್ಲ. ನಮ್ಮ ಜೀವನನೂ ಕೂಡ ಇದೇ ತರಹ ಅಂತ ಅನಿಸುತ್ತೆ. ಆದರೆ ಬಸವಣ್ಣನವರು ಯಾಕೆ ಆಗಸನನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದು ಮುಖ್ಯವಾದ ಒಂದು ಪ್ರಶ್ನೆ. ಆಗಸ ಅನ್ನೋದು ಕೇವಲ ಒಂದು ಉದಾಹರಣೆಯಲ್ಲ, ಅದು ಅಂದಿನ ಜಾತಿ ಆಧಾರಿತ ಸಮಾಜದ ಕಾಯಕ ಜೀವಿಗಳ ಒಂದು ಪ್ರತೀಕ. ಅಂದರೆ ಶ್ರಮ ಪಡುವ ವರ್ಗದ ಸಂಕೇತ. ನಿಖರವಾಗಿ ಶ್ರಮ ಒಬ್ಬರದು, ಆದರೆ ಅದರ ಫಲ ಬೇರೆಯವರಿಗೆ ಸೇರ್ತಿತ್ತು ಅನ್ನೋ ಒಂದು ದೊಡ್ಡ ಸಾಮಾಜಿಕ ಒಂದು ವಿಮರ್ಶೆ ಇದರಲ್ಲಿದೆ ನೋಡಿ. ಹಾಗಾದ್ರೆ 2ನೆಯ ಸಾಲಲ್ಲಿ ಹೇಳ್ತಾರೆ, ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಇದೆಯಲ್ಲ, ಇದಕ್ಕೆ ಹೇಗೆ ಜೋಡಿಸ್ಬೋದು? ಇದು ತುಂಬಾ ಆಳವಾದ ವಿಚಾರ. ಈ ಹೆಣ್ಣು ಹೊನ್ನು ಮಣ್ಣು ಅಂದ್ರೆ ಈ ಕೇವಲ ಚಿನ್ನ, ಹೆಣ್ಣು, ಭೂಮಿಯಲ್ಲ. ಆ ಕಾಲದ ಅಧಿಕಾರ ವ್ಯವಸ್ಥೆಯನ್ನೇ ಈ 3 ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಹೊನ್ನು ಅಂದ್ರೆ ಸಂಪತ್ತು, ಮಣ್ಣು ಅಂದ್ರೆ ಭೂವಡತನ, ಹೆಣ್ಣು ಅಂದ್ರೆ ಪಿತೃಪ್ರಧಾನ ವ್ಯವಸ್ಥೆಯ ಅಧಿಕಾರ. ಈ 3 ಅಂದಿನ ಪುರೋಹಿತಶಾಹಿ ಮತ್ತು ಒಂದು ಉಳಿಗಮಾನ್ಯ ವ್ಯವಸ್ಥೆಯ ಅಧಿಕಾರದ ಒಂದು ಸ್ತಂಭಗಳು. ಹಾಗಾದರೆ ಇದು ನನ್ನದು ಅನ್ನೋ ಚಿಂತೆಯೇ ಒಂದು ರಾಜಕೀಯದ ನೆಡೆ. ಅಂದರೆ ನನ್ನದು ಎಂಬ ಭಾವನೆಯೇ ಸಾಮಾಜಿಕ ಶೋಷಣೆಯ ಮತ್ತು ಅಸಮಾನತೆಯ ಅಡಿಪಾಯ ಆಗಿತ್ತು. ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಇದೇ ನನ್ನದು ಎಂದು ಅಹಂಕಾರ ವಿರುದ್ಧವಾಗಿತ್ತಲ್ವಾ? ದಾಸೋಹ ತತ್ವ ಹೇಳುವುದು ಅದನ್ನೇ. ಎಲ್ಲವೂ ಸಮಾಜಕ್ಕೆ ದೈವಕ್ಕೆ ಸೇರಿದ್ದು ಅನ್ನೋ ಒಂದು ದಾಸೋಹ ತತ್ವ. ಈ ನನ್ನದು ಅನ್ನೋ ಮಾಲೀಕತ್ವದ ಭಾವನೆಗೆ ನೇರವಾದ ಒಂದು ಉತ್ತರ ಇದೆ. ಚಿಂತನೆ ನಮ್ಮನ್ನ ವಚನದ ಅತಿ ಮುಖ್ಯ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ. ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸಾಲಲ್ಲಿ. ಇಲ್ಲಿ ಕೆಟ್ಟೆ ಅಥವಾ ನಾಶವಾದೆ ಅನ್ನೋದಕ್ಕೆ ಕಾರಣ ಏನು? ಹೊನ್ನು ಹೆಣ್ಣು ಮಣ್ಣು ಇಲ್ಲದಿರುವುದಕ್ಕೆ ಇಲ್ಲ. ಬದಲಿಗೆ ನಿಮ್ಮನ್ನ ಅರಿಯದ ಕಾರಣ. ಇಲ್ಲಿ ನಿಮ್ಮ ಅಂದರೆ ಕೂಡಲ ಸಂಗಮ ದೇವ. ಇದರ ಒಂದು ತಾತ್ವಿಕ ಅರ್ಥ, ಇಲ್ಲಿ ಲಿಂಗಾಯತ ತತ್ವದ ತಿರುಳು ಇರೋದು. ಅಂದಿನ ವ್ಯವಸ್ಥೆಯು ಕಲ್ಲು ಮಣ್ಣಿನ ಮೂರ್ತಿಗಳಲ್ಲಿ ದೇವರನ್ನ ಕಾಣಿ ಅಂತ ಹೇಳ್ತಿತ್ತು. ಆದರೆ ಶರಣರು ಪ್ರತಿಪಾದಿಸಿದ್ದು ನಿರಾಕಾರದ ಸರ್ವವ್ಯಾಪಿ ಚೈತನ್ಯದ ಪರಿಕಲ್ಪನೆಯನ್ನ. ಲಿಂಗಾಯತ ತತ್ವದ ಪ್ರಕಾರ ದೇವ ಅಥವಾ ಶಿವ ಅಂದರೆ ಅದಕ್ಕೊಂದು ಆಕಾರ ಇಲ್ಲ, ಅದು ಇಡೀ ವಿಶ್ವವನ್ನೇ ವ್ಯಾಪಿಸಿದರೂ ಒಂದು ಚೈತನ್ಯ. ಆ ಮೂಲ ಚೈತನ್ಯದ ಒಂದು ಅರಿವಿಲ್ಲದೆ ಎಲ್ಲದರಲ್ಲೂ ಇರೋ ಆ ದೈವಿಕ ಅಂಶವನ್ನು ಮರೆತು ನಾವು ಭೌತಿಕ ವಸ್ತುಗಳನ್ನು ನನ್ನದು ನನ್ನದು ಅಂತ ಒಪ್ಪಿಕೊಳ್ಳುವುದೇ ನಮ್ಮ ನಾಶಕ್ಕೆ ಕಾರಣ ಅಂತ ತುಂಬ ಅದ್ಭುತವಾಗಿ ಹೇಳ್ತಾರೆ. ಅಂದರೆ ನಿಜವಾದ ಸಮಸ್ಯೆಯನ್ನು ವಸ್ತುಗಳನ್ನು ಹೊಂದುವುದಲ್ಲ, ಅಲ್ವೇ ಅಲ್ಲ ಅದು. ಬದಲಿಗೆ ಆ ವಸ್ತುಗಳಿಗೂ ನಮಗೂ ಮತ್ತು ಈ ಇಡೀ ವಿಶ್ವಕ್ಕೂ ಇರೋ ಆ ದೈವಿಕ ಸಂಬಂಧವನ್ನು ಮರೆಯೋದು. ಆ ನನ್ನದು ಅನ್ನೋ ಭ್ರಮೆಯಲ್ಲಿ ಮುಳುಗಿ ಆ ದೊಡ್ಡ ಚಿತ್ರಣವನ್ನೇ ಕಳೆದುಕೊಳ್ಳೋದು. ಅದೇ ಕೆಮ್ಮನೆ ಕೆಟ್ಟೆ ಅನ್ನೋದರ ಒಂದು ಅರ್ಥ. ಹಾಗಾದರೆ ಈ ವಚನ ಕೇವಲ ವೈಯಕ್ತಿಕ ಮುಕ್ತಿಯ ದಾರಿ ಮಾತ್ರ ಅಲ್ಲ, ಇದು ಒಂದು ಸಾಮಾಜಿಕ ಕ್ರಾಂತಿಯ ನೀಲಿ ನಕ್ಷೆ ಕೊಡುತ್ತೆ. ಅಂದರೆ ಯಾವಾಗ ನನ್ನದು ಅನ್ನೋ ಭಾವನೆ ಅಳಿದು ಹೋಗುತ್ತೋ, ಎಲ್ಲವೂ ಆ ಚೈತನ್ಯದ ಒಂದು ಭಾಗ ಅನ್ನೋ ಅರಿವು ಮೂಡುತ್ತೋ, ಆಗ ಸಾಮಾಜಿಕ ಶ್ರೇಣೀಕರಣ ಶೋಷಣೆಗೆ ಜಾಗವೇ ಇರುವುದಿಲ್ಲ. ಅದೇ ನಿಜವಾದ ಸಮಾನತೆಯ ಒಂದು ಸ್ಥಾಪನೆ. ಈ ವಚನದ ಪದದ ಹಿಂದಿರುವ ಸಾಮಾಜಿಕ ರಾಜಕೀಯ ಆಯಾಮಗಳು ಸ್ಪಷ್ಟವಾದವು. ಇವು ನಮ್ಮ ಕೇಳುಗರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಬಹುದು. ಈ ವಚನದಿಂದ ಒಂದು ಪ್ರಶ್ನೆ ಬರುತ್ತೆ. ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಬೆನ್ನಟ್ಟುತ್ತಿರುವ ಹೊನ್ನು ಹೆಣ್ಣು ಮಣ್ಣುಗಳು ಯಾವುವು? ಯಾವುದು ನಂದು ಎಂಬ ಭ್ರಮೆಯಲ್ಲಿ ಮುಳುಗಿ ನಮ್ಮ ಸುತ್ತಲಿನ ದೊಡ್ಡ ಸತ್ಯವನ್ನು ನಾವು ಮರೆಯುತ್ತಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗೆ ಅದೇ ರೀತಿ ಅವರ ಮತ್ತೊಂದು ವಚನವನ್ನು ನೋಡೋದಾದ್ರೆ, ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು, ಮಧ್ಯಾಂಗದ ಬಿಸಿಲು ಅಂಗಕ್ಕೆ ಕರಕಠಿಣವಾಯಿತು. ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತು, ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು. ಇದ ಕಾರಣ ಕೂಡಲ ಸಂಗಮ ದೇವರ ಬಲ್ಲವನಾಗಿ ವಲ್ಲನಯ್ಯ.
ನೋಡಿ ಎಂಥವ ಒಂದು ಅದ್ಭುತವಾದ ಸಾಲುಗಳು. ಮೊದಲ 2 ಸಾಲಲ್ಲೇ ಹೇಳ್ತಾರೆ, ಇಡೀ ವಚನದ ಒಂದು ಭಾವವನ್ನು ಹಿಡಿದಿಟ್ಟು, ಹಾಗೆ ಈ ಚಳಿಗಾಲದ ಬೆಳಗಿನ ಎಳೆಬಿಸಿಲು ಇದೆಯಲ್ಲ, ಅದು ಎಷ್ಟು ಹಿತ ಅಲ್ವಾ, ಹಾಗೆ ಒಂದು ರೀತಿ ಚೈತನ್ಯ ಕೊಡುತ್ತೆ. ಆದರೆ ಅದೇ ಸೂರ್ಯ ಮಧ್ಯಾಹ್ನ ನೆತ್ತಿ ಮೇಲೆ ಬಂದಾಗ ಅಪ್ಪ ಅದರ ತಾಪ ತಡೆಯೋಕೆ ಆಗಲ್ಲ. ಅದೇ ಅಲ್ವಾ, ಇದೇ ಒಂದು ಸರಳವಾದ ದಿನನಿತ್ಯದ ಅನುಭವವನ್ನು ಬಸವಣ್ಣನವರು ಆಧ್ಯಾತ್ಮಿಕ ಪಯಣಕ್ಕೆ ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ನೋಡಿ. ಈ ಹಂತಗಳ ಲಿಂಗ ಭಕ್ತಿ ಮತ್ತು ಜಂಗಮ ಭಕ್ತಿ, ಈ ವಚನದ ತಿರುಳೇ ಇವೆರಡರ ನಡುವಿನ ವ್ಯತ್ಯಾಸ ಅಂತ ಅನಿಸುತ್ತೆ. ಏನಂದರೆ ಇದನ್ನು ಸ್ವಲ್ಪ ವಿವರಿಸಿ ನೋಡೋದಾದರೆ, ಲಿಂಗ ಭಕ್ತಿ ಎಂದರೆ ಅದು ನಮ್ಮೊಳಗಿನ ಇಷ್ಟಲಿಂಗದ ಪೂಜೆ, ಧ್ಯಾನ, ಇದು ಬಹಳ ವೈಯಕ್ತಿಕವಾದದ್ದು, ಆಂತರಿಕವಾದ ಒಂದು ಅನುಭವ. ಹಾಗಾಗಿ ಅದು ಆರಂಭದ ಹಂತ. ಆ ಬೆಳಗಿನ ಹಿತವಾದ ಬಿಸಿಲಿನ ತರಹ ಆ ಸುಲಭ ಮತ್ತು ಆನಂದದಾಯಕ. ಅಂದರೆ ಜಂಗಮ ಭಕ್ತಿ ಇದೆಯಲ್ಲ, ಅದು ಚಲಿಸುವ ದೇವರು, ಅಂದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬ ಜೀವಿಯಲ್ಲೂ ದೇವರನ್ನ ಕಂಡು ಸೇವೆಯನ್ನ ಮಾಡುವಂತಹದ್ದು. ಹಾಗಾದರೆ ವೈಯಕ್ತಿಕ ಸಾಧನೆಯಿಂದ ಸಾಮಾಜಿಕ ಸೇವೆಗೆ ಸಾಗುವ ಒಂದು ಪಯಣ ಇದು. ಆದರೆ ಸಮಾಜ ಸೇವೆ ಅಥವಾ ಈ ಜಂಗಮ ಭಕ್ತಿ ಯಾಕೆ ಈ ಮಧ್ಯಾಹ್ನದ ಕಠಿಣ ಬಿಸಿಲಿನ ಹಾಗೆ ಆಗುತ್ತೆ ಅಂದರೆ, ಅತ್ಯುತ್ತಮವಾದ ಒಂದು ಸಾಲು ನೋಡಿ. ಆ ವಚನದ ಕೊನೆಯ ಸಾಲಲ್ಲಿ ಇದೆ ನೋಡಿ, ಅತ್ಯಂತ ಪ್ರಬಲವಾದ ಸಾಲು. ಇದ ಕಾರಣ ಕೂಡಲ ಸಂಗಮ ದೇವರೇ ಬಲ್ಲವನಾಗಿ ವಲ್ಲನಯ್ಯ. ಅಂದರೆ ಸಮಸ್ಯೆ ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದೆ ಅಂತಾರೆ ಬಸವಣ್ಣನವರು. ಬಲ್ಲನಾಗಿ ವಲ್ಲನಯ್ಯ ಅಂದರೆ ಸತ್ಯ ಯಾವುದು, ಸರಿ ಯಾವುದು ಅಂತ ನಮಗೆ ಗೊತ್ತಿದೆ, ಆದರೆ ಅದನ್ನು ಒಪ್ಪಿಕೊಳ್ಳೋಕೆ ಅಥವಾ ಅದರಂತೆ ನಡೆಯೋಕೆ ನಮ್ಮ ಮನಸ್ಸು ಸಿದ್ಧವಾಗಿಲ್ಲ. ಈ ಅರಿವು ಮತ್ತು ಆಚರಣೆ ನಡುವಿನ ಅಂತರವೇ ಆ ಸಂಘರ್ಷ. ಖಂಡಿತವಾಗಿ ಇದನ್ನೇ ಆಧುನಿಕ ಮನಃಶಾಸ್ತ್ರದಲ್ಲಿ ಹೇಳ್ತಾರೆ. ನಮ್ಮ ನಂಬಿಕೆಗೂ ನಮ್ಮ ನಡವಳಿಕೆಗೂ ವ್ಯತ್ಯಾಸ ಬಂದಾಗ ಆಗುವ ಮಾನಸಿಕ ಸಂಘರ್ಷ, ಆ ಒಳ ಹತೋಟಿಯೇ ಆ ಮಧ್ಯಾಹ್ನದ ಒಂದು ಬಿಸಿಲು ಅಂತ. ವೈಯಕ್ತಿಕವಾಗಿ ದೇವರನ್ನ ಪೂಜೆ ಮಾಡೋದು ಸುಲಭ, ಆದರೆ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥಗಳನ್ನೆಲ್ಲ ಬದಿಗಿಟ್ಟು ಬೇರೆಯವರಲ್ಲಿ ದೇವರನ್ನ ಕಂಡು ಸೇವೆ ಮಾಡುವುದು, ಅದು ನಮ್ಮನ್ನೇ ನಾವು ಪರೀಕ್ಷೆಯನ್ನು ಒಡ್ಡಿಕೊಂಡಂಗೆ. ಅದೇ ಪಯಣ ಕಠಿಣವಾಗುತ್ತೆ. ಹಾಗಾದರೆ ಬಸವಣ್ಣನವರು ಹೇಳುತ್ತಿರುವುದು, ನಮ್ಮ ಆಧ್ಯಾತ್ಮಿಕ ಪಯಣದ ಅತಿ ದೊಡ್ಡ ಅಡ್ಡಿ ಹೊರಗಿನ ಪ್ರಪಂಚದಲ್ಲಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿಯೇ ಇದೆ ಅಂತ. ಅರಿವಿಗೂ ಆಚರಣೆಗೂ ನಡುವೆ ನಾವೇ ಕಟ್ಟಿಕೊಂಡ ಗೋಡೆ ಅಂತ. ಅದಕ್ಕಾಗಿ ಈ ವಚನದ ಒಂದು ಕೇವಲ ಒಂದು ಉಪದೇಶ ಅಲ್ಲ, ಇದು ಅದೊಂದು ಕನ್ನಡಿ ಇದ್ದಂಗೆ. ಈ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡ್ರೆ ಆ ಅಂತರವನ್ನು ಕಡಿಮೆ ಮಾಡಿಕೊಳ್ಳೋಕೆ ಪ್ರಯತ್ನಿಸುವುದೇ ಒಂದು ನಿಜವಾದ ಒಂದು ಸಾಧನೆ. ತುಂಬ ಅದ್ಭುತವಾಗಿರುವಂತಹ ವಚನ. ಅಂದರೆ ಜ್ಞಾನ ಹೊಂದುವುದು ಮೊದಲ ಹೆಜ್ಜೆ, ಆದರೆ ಆ ಜ್ಞಾನದಂತೆ ಬದುಕುವುದು ಅತಿ ದೊಡ್ಡ ಸವಾಲು. ಆ ಸವಾಲನ್ನು ಈ ವಚನ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡುತ್ತೆ ನೋಡಿ. ಈ ಸಂದೇಶ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತ ಅಲ್ಲ ಅಂತ ಅನಿಸುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೂಡ ಇದನ್ನು ನೋಡ್ತಾ ಇರ್ತೀವಿ. ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಈ ಚಿಂತನೆಯ ಒಂದು ಪಯಣ ಎಲ್ಲರಿಗೂ ತುಂಬ ಇಷ್ಟವಾಗಿದೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳು ಮತ್ತು ಅದರ ಭಾವಾರ್ಥಗಳೊಂದಿಗೆ ಸಿಗುವೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಶರಣಾರ್ಥಿಗಳು.